ಹಾಯ್ ಎವ್ರಿವಾನ್, ಇವತ್ತು ನಾನು ಸೊಪ್ಪುಗಳನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅಡುಗೆ ಮಾಡೋದಕ್ಕಾಗಲಿ ಟಿಫನ್ಗಾಗಲಿ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸೊಪ್ಪುಗಳನ್ನ ಬಿಡಿಸಿ ನೀಟಾಗಿ ಬಾಕ್ಸಲ್ಲಿ ಹಾಕಿ ಇಡ್ತಿದ್ದೆ. ಹಾಗೆ ನೀವು ನೋಡ್ಬೋದು, ಇಷ್ಟು ಸೊಪ್ಪನ್ನು ನಾನು ಒಂದೊಂದೇ ಕಡ್ಡಿನೇ ಎತ್ಕೊಂಡು ಬಿಡಿಸ್ತೀನಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊಪ್ಪು ಬಿಡಿಸೋದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಆಗಿಬಿಡುತ್ತೆ. ಹಾಗೆ ಅಡುಗೆನೇ ಮಾಡಿಬಿಡ್ಬೋದು ಅಷ್ಟರಲ್ಲಿ. ಅಷ್ಟು ಟೈಮನ್ನು ಈ ಸೊಪ್ಪು ಬಿಡಿಸೋದಕ್ಕೆ ಮುಂಚೆ ಎಲ್ಲ ನಾನು ತೊಗೋತಾ ಇದ್ದೆ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದೇ ಸಲ ಸೊಪ್ಪು ತಗೊಬಂದಿದ್ದ ತಕ್ಷಣ ಆ ಬೇರನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿದ ತಕ್ಷಣ ನೋಡಿ ಈ ಥರ ಮಾಡ್ತು ಅಂದರೆ ಚಿಕ್ಕ ಚಿಕ್ಕ ಎಲೆಗಳು, ಹಣ್ಣು ಎಲೆಗಳು ಎಲ್ಲ ಕೂಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಈಸಿಯಾಗಿ ನಾವು ಇದನ್ನು ಎತ್ತಿಟ್ಕೋಬೋದು. ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಒಂದು 5 ನಿಮಿಷದಲ್ಲಿ ಒಂದು ಕಟ್ ಸೊಪ್ಪನ್ನು ಆರಾಮಾಗಿ ಬಿಡಿಸ್ಕೊಂಬಿಡ್ಬೋದು. ನೋಡಿ ಈ ಥರ. ಹೀಗೆ ಈ ಬೇರನ್ನ ಈ ಕಡೆ ಏನಿದೆ ಅದನ್ನು ಮೇಲ್ ಮಾಡಿಟ್ಬಿಟ್ರೆ ನಮಗೆ ಎಷ್ಟು ಬೇಕಷ್ಟು ಆ ಕಡ್ಡಿ ಏನಿದೆ ಅದನ್ನು ಎತ್ಕೊಂಡು ಯೂಸ್ ಮಾಡ್ಕೋಬಹುದು. ಹಾಗೆಯೇ ತುಂಬ ದಿನಗಳ ಕಾಲ ಚೆನ್ನಾಗಿ ಇದು ಫ್ರೆಶ್ ಆಗೇ ಇರುತ್ತೆ ಈ ಥರ ಇಟ್ಬಿಟ್ರೆ. ಹಾಗೆ ನಾನು ಪಾರ್ಸೆಲ್ ತರೋವಂಥ ಬಾಕ್ಸಸ್ಗಳನ್ನ ಎಸೆಯಲ್ಲ, ಅದನ್ನು ಈ ರೀತಿಯಾಗಿ ರಿಯೂಸ್ ಮಾಡ್ಕೋತೀನಿ. ಪಾರ್ಸೆಲ್ ತಂದಿದ್ದಾಗಿರ್ಬೋದು, ಪ್ರಸಾದಗಳನ್ನು ತಂದಿರೋದು, ಇದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಹಾಗೆ ನೋಡ್ಬೋದು ನೀವು, ಪಾಲಕ್ ಸೊಪ್ಪನ್ನು ಅಷ್ಟೇ ಹೀಗೆ ನಾನು ಬೇರನ್ನ ತೆಗೆದುಬಿಟ್ಟು ಈ ಥರ ನೀಟಾಗಿ ಬೇಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೀವು ಹೀಗೆ ಸೊಪ್ಪು ಬಿಡಿಸ್ತೀರ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ.